ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಟೋ ನಿಲ್ದಾಣದ ಕಾಮಗಾರಿ ಸಾಮಗ್ರಿಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ನಗರಸಭೆಯ ಅನುಮತಿಯನ್ನ ಪಡೆದಿಲ್ಲ ಅಂತ ಹೇಳಿ ತಕರಾರು ಮಾಡಲಾಗಿದೆ. 40 ಲಕ್ಷ ವೆಚ್ಚದಲ್ಲಿ ಆಟೋ ನಿಲ್ದಾಣದ ಕಾಮಗಾರಿ ನಡೀತಾ ಇತ್ತು. ಕಾಮಗಾರಿ ಸ್ಥಳದಿಂದ ಸಾಮಗ್ರಿಯನ್ನ ಸಿಬ್ಬಂದಿ ಇದೀಗ ಹೊತ್ತೊಯ್ದಿದ್ದಾರೆ. ನಗರಸಭೆಯ ಆಯುಕ್ತೆ ರಾಧಿಕಾ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಆಟೋ ಚಾಲಕರು ಹಾಗೆ ಸ್ಥಳೀಯರಿಂದ ತೀವ್ರವಾದಂತಹ ವಿರೋಧ ಈಗ ವ್ಯಕ್ತವಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ ಗುದ್ದಲಿಯ ಪೂಜೆ ನೆರವೇರಿತ್ತು. ಕಾಮಗಾರಿ ಸ್ಥಳದಿಂದ ಸಾಮಗ್ರಿಯನ್ನ ಈಗ ನಗರಸಭೆ ಸಿಬ್ಬಂದಿ ಹೊತ್ತೊಯ್ದ್ರಿಂದ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮದ್ದೂರು ನಗರಸಭೆ ಆಯುಕ್ತೆ ರಾಧಿಕಾ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಕಾರ್ಯಾಚರಣೆ ಅದು ಜೆಡಿಎಸ್ ಕಾರ್ಯಕರ್ತರಿಂದ ಮಂಡ್ಯ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿತ್ತು. ನಗರಸಭೆ ಅಧಿಕಾರಿಗಳು ದಿಢೀರ್ ನಡೆಗೆ ಸಾರ್ವಜನಿಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನು ಮದ್ದೂರು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಒಂದು ಪಬ್ಲಿಕ್ ಸರ್ವಿಸ್ಗೆ ಅಂತೇಳಿ ಆಟೋ ಚಾಲಕರು ಒಂದು CRS ಫಂಡ್ನಲ್ಲಿ ಒಂದು ಸೆಡ್ಡನ್ನು ನಿರ್ಮಾಣ ಮಾಡಲಿಕ್ಕೆ ಅಂದರೆ ಆಟೋಗಳು ಬಿಸಿಲಲ್ಲಿ ನೆನೆಬಾರ್ದು, ನಮಗೂ ತಾತ್ಕಾಲಿಕವಾಗಿ ಶೆಡ್ ಬೇಕು ಎಂಬತಕ್ಕಂಥ ಒಂದು ಇದರಲ್ಲಿ ಯಾವುದೋ ಒಂದು ಅನುದಾನವನ್ನು ತಂದು ಸಂಬಂಧಪಟ್ಟ ಇಲಾಖೆ ಅನುದಾನವೋ ಮತ್ತೊಂದೋ ಅದು ನಮಗೆ ಗೊತ್ತಿಲ್ಲ, ಅದು ಫರ್ದರ್. ಆದರೆ ತಾತ್ಕಾಲಿಕವಾಗಿ ಶೆಡ್ಡನ್ನು ನಿರ್ಮಿಸ್ತಕ್ಕಂಥ ಈ ಆಟೋ ಚಾಲಕರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮದ್ದೂರು ನಗರಸಭೆ ವ್ಯಾಪ್ತಿಯೆಲ್ಲ ನಡೀತಾ ಇದೆ. ಯಾಕಂದರೆ ಉದಾಹರಣೆಗೆ ನೋಡಿ, ಸುಮಾರು ಐಟಮ್ಗಳೆಲ್ಲ ತರಿಸಿದ್ದಾರೆ, ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದ್ದಾವೆ. ಈಗ ಏಕಾಏಕಿ ಮದ್ದೂರು ನಗರ CMC ಕಮಿಷನರ್ ಆಯುಕ್ತೆ